ಹಲೋ ಸರ್, ಬಿಗ್ ಬಾಸ್ ನೋಡ್ತೀರಾ ಸರ್? ಹೌದು ನೋಡ್ತೀನಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಸರ್ ನಿಮಗೆ? ಗಿಲ್ಲಿ. ಯಾಕೆ ಸರ್? ಯಾಕಂದರೆ ಅವನು ಹಳ್ಳಿಯಿಂದ ಬಂದವನು, ಬಡ ಕುಟುಂಬದಿಂದ ಬಂದವನು, ಅವ್ನು ಚೆನ್ನಾಗಿ ಆಗಬೇಕು, ಅದಕ್ಕೋಸ್ಕರ ಅವನಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಗಿಲ್ಲಿ ಅವರು ಹೆಂಗ್ ಆಡ್ತಿದ್ದಾರೆ ಸರ್ ಬಿಗ್ ಬಾಸ್? ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ. ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ, ಅವರು ಇಬ್ಬರು ಒಳ್ಳೆ ಫ್ರೆಂಡ್ಸು. ಹೌದು. ಸೊ ಇಡೀ ಕರ್ನಾಟಕದಲ್ಲೇ ಗಿಲ್ಲಿ ಫೇಮಸ್ ಆಗಿದ್ದಾರೆ, ಖುಷಿ ಆಗ್ತಿದ್ಯಾ? 100% ಖುಷಿ ಆಗುತ್ತೆ. ಎಲ್ಲರೂ ಗಿಲ್ಲಿ ಅವರ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ನಿಜವಾಗ್ಲೂ ಒಬ್ಬ ಹಳ್ಳಿಯಿಂದ ಬಂದವನು ರೈತನ ಮಗ ಆಗಿರೋದ್ರಿಂದ ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡಬೇಕು, ಅವ್ರು ಗೆಲ್ಲಬೇಕು, ಅದು ನಮ್ಮ ದೊಡ್ಡ ಆಸೆ. ಗಿಲ್ಲಿ ಅವರು ಗೆಲ್ಬೇಕಾ? ಹೌದು, ಗೆಲ್ಲಬೇಕು. ಎಷ್ಟು ಖುಷಿ ಆಗುತ್ತೆ ಸರ್? ತುಂಬ ಖುಷಿ ಆಗುತ್ತೆ. ಗಿಲ್ಲಿ ಅವರು ಗೆದ್ರೆ ನೀವೇನ್ ಮಾಡ್ತೀರಾ ಸರ್? ಅಲ್ಲ, ಎಲ್ಲರೂ ಇಲ್ಲಿ ಇರೋರೆಲ್ಲ ನಾವೆಲ್ಲ ಒಂದು ನಮ್ಮದೇ ಒಂದು ಗ್ರೂಪ್ ಇದೆ, ನಾವೆಲ್ಲರೂ ಕೂಡ ಅವ್ರಿಗೆ ಮಾತಾಡ್ಕೊಂಡು ಅವರಿಗೆ ಓಟ್ ಹಾಕ್ಬೇಕಂತಲೂ ಓಟ್ ಹಾಕ್ತಾ ಇದ್ದೀವಿ. ನಮ್ಮ ಗ್ರೂಪ್ ಇದೆ, ತುಂಬ ಒಂದು 2,000 ಜನ ಇದ್ದಾರೆ ನಮ್ಮ ಗ್ರೂಪಲ್ಲಿ. ಅವರೆಲ್ಲರೂ ಕೂಡ ಗಿಲ್ಲಿಗೆ ಓಟ್ ಹಾಕ್ತಾರೆ. ಇವತ್ತು ಒಂದು ದೊಡ್ಡ ಅಭಿಮಾನಿ ಸಂಘನ ಮೀಟ್ ಮಾಡಿದ್ದೀವಿ ಬಿಗ್ ಬಾಸ್ ನ. ಗಿಲ್ಲಿ ನಮ್ಮದು 3 ಗ್ರೂಪ್ ಇದೆ ಯೂನಿಯನ್ದು. ಆ 3 ಗ್ರೂಪಲ್ಲಿ ಎಲ್ಲ ಹುಡುಗರಿಗೂ ನಾವು ಹೇಳಿವಿ, ಅವರೆಲ್ಲರೂ ಕೂಡ ಅವರಿಗೆ ಓಟ್ ಹಾಕ್ತಾರೆ. ಹೌದು, 100ಕ್ಕೆ 100. ಯಾಕಂದರೆ ನಮ್ಗೆ ಒಬ್ಬರು ಕಷ್ಟದಲ್ಲಿರೋರು ಮುಂದೆ ಬರಬೇಕು, ಅದಕ್ಕೋಸ್ಕರ ನಾವು ಗಿಲ್ಲಿಗೆ ಓಟ್ ಹಾಕ್ಸೋದು ಎಲ್ಲರೂ. ಗಿಲ್ಲಿ ಅವರನ್ನು ಯಾಕೆ ಸರ್ ಇಷ್ಟೊಂದು? ಇಲ್ಲ, ಗಿಲ್ಲಿಯವರಂದ್ರೆ ನ್ಯಾಚುರಲ್ ಆಗಿದ್ದಾರೆ, ಬೇರೆಯವ್ರ ಥರ ಬಣ್ಣ ಹಚ್ಕೊಂಡೇ ನಾಟಕ ಆಡ್ತಾ ಇಲ್ಲ. ಅಂದ್ರೆ ಅವ್ರನ್ನ ಬಿಗ್ ಬಾಸ್ ಇಂದ ನೋಡ್ತಿರೋದಾ ಇಲ್ಲ ಅದಕ್ಕಿಂತ ಮುಂಚೆ? ಇಲ್ಲ, ಮುಂಚೆ ಎಲ್ಲ ಕಾಮಿಡಿನೂ ನೋಡ್ತಿದ್ದು, ಜೊತೆಗೆ ಈಗ ಬಿಗ್ ಬಾಸಿಗೆ ಹೋದ್ಮೇಲೆ ಇನ್ನೂ ಜಾಸ್ತಿ ನೋಡ್ತಾ ಇದೀವಿ ಅಷ್ಟೇ. ಮುಂಚೆ ಅವ್ರು ನಮ್ಮ ಅಭಿಮಾನಿನೇ. ಅವರ ಏನೋ ಒಂದು ವಿಡಿಯೋಸ್ ಎಲ್ಲ ಮಾಡಿದ್ದಾರೆ ಹಳ್ಳಿಯಲ್ಲಿ ಇದ್ದು, ಅವೆಲ್ಲ ನೋಡಿದ್ದೀರಾ? ಹೌದು, ನೋಡಿಲ್ಲ. ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಅವರು ಮಾಡುವಂಥ ಕಾರ್ಯಕ್ರಮಗಳೆಲ್ಲ ಎಲ್ಲರಿಗೂ ಮನಸ್ಸಿಗೆ ಮುಟ್ಟ ಹಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಅದಕ್ಕೆ ಅವ್ರ ಬಗ್ಗೆ ಎಲ್ಲರಿಗೂ ಅಭಿಮಾನ ಇದೆ. ಎಲ್ಲರೂ ಕೂಡ ಅವ್ರು ಒಂದು ಸರಿ ಒಂದು ಡೈಲಾಗ್ ಕೊಡಿದ್ರೆ ಯಾರನ್ನು ವಿರೋಧ ಮಾಡಿದ್ರು ಅವ್ರ ಪರವಾಗೇ ಬರ್ತಾರೆ. ಅಷ್ಟೊಂದು ಟ್ಯಾಲೆಂಟ್ ಇದೆ ಅವ್ರ ಹತ್ರ. ನಿಜವಾಗ್ಲೂ ಹಳ್ಳಿ ಪ್ರತಿಭೆ ಅವರು. ಅವ್ರು ಮುಂದೆ ಬರಬೇಕು, ಅದಕ್ಕೆ ನಾವೆಲ್ಲ ಅವ್ರ ಬಗ್ಗೆ ಅಭಿಮಾನ ಪಡ್ತೀವಿ. ಎಲ್ಲ ಒಂದು ಏನು ಹೇಳ್ತಾರೆ, ಗಿಲ್ಲಿಗೆ ದರ್ಶನ್ ಡಿ ಬಾಸ್ ಅಂತ ಏನಂತಾರೆ, ಅವ್ರಿಗಿರೋಷ್ಟು ಫ್ಯಾನ್ಸ್ ಕ್ರೇಜು ಗಿಲ್ಲಿಯವ್ರಿಗೂ ಇದೆ ಅಂತ. ಅಲ್ಲ, ಮುಂದೆ ಒಂದು ದಿನ ಅದೇ ಮಟ್ಟಕ್ಕೆ ಅವರು ಬೆಳೀತಾರೆ ಅನ್ನೋ ಒಂದು ಅಭಿಪ್ರಾಯ ನಮಗೂ ಇದೆ. ಇವಾಗ ಆಲ್ರೆಡಿ ಇದೆ. ಅಲ್ಲ, ಇದೆ. ಆದರೂ ಕೂಡ ಅವರಷ್ಟು ದೊಡ್ಡಕ್ಕೆ ಇನ್ನೂ ಅವ್ರು ಬೇರೆ ರೀತಿಯಲ್ಲಿ ಬೆಳೆದಿಲ್ಲ. ಇನ್ನು ನಮ್ಮ ಜನ ಎಲ್ಲರೂ ಅವ್ರನ್ನ ಬೆಳೆಸ್ತಾರೆ, ಆ ಮಟ್ಟಕ್ಕೆ ಅವರು ಹೋಗ್ತಾರೆ. ಬಿಗ್ ಬಾಸ್ 12 ಸೀಸನ್ ನೋಡ್ತೀರಾ ಇಲ್ಲ ಇದೇ ಒಂದು? ಎಲ್ಲ ಸೀಸನ್ನು ನೋಡ್ತಾ ಇದ್ದೀವಿ. ಎಲ್ಲ ಸೀಸನ್ನು ಎಲ್ಲ ಸೀಸನ್ ನೋಡ್ತೀವಿ. ಬಟ್ ಆದರೆ ಈ ಸರಿ ತುಂಬ ಜಾಸ್ತಿ ನೋಡ್ತೀವಿ. ಗಿಲ್ಲಿಯವರು ಇದ್ದಾರೆ. 100% ಗಿಲ್ಲಿಯವರು ಇದ್ದಾರೆ ಅನ್ನೋದಕ್ಕಿಂತ ಜೊತೆಗೆ ಕೆಲವೊಂದು ನಮ್ಗೆ ಯಾರು ಇಷ್ಟ ಆಗ್ತಾರೆ ಅಂತ ಒಂದು ಪ್ರೋಗ್ರಾಮ್ ನಾವು ನೋಡ್ತೀವಿ, ಅದಕ್ಕೋಸ್ಕರ. ಸೊ ಗಿಲ್ಲಿಯವ್ರ ಬಗ್ಗೆ ಒಂದು ಸಾಕಷ್ಟು ಜನ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಟ್ಟು? ಒಂದು ಏನಾಗುತ್ತೆ ಅಂದರೆ ಮೇಡಮ್, ಒಂದು ಎಲ್ಲಿ ಒಳ್ಳೇದಿರುತ್ತೆ ಅಲ್ಲಿ ಕೆಟ್ಟದ್ದು ಬಂದೇ ಬರುತ್ತೆ. ಅದನ್ನು ಫೇಸ್ ಮಾಡಿದ್ರೆ ಜೀವನ. ಅದು ಗಿಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನ್ಯಾಚುರಲ್ ಆಗಿ ಏನು ಮಾಡಬೇಕೋ ಗಿಲ್ಲಿ ಮಾಡ್ತಾ ಇದ್ದಾನೆ. ಎಲ್ಲದೂ ಒಂದೇ ಇದಾಗಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಒಳ್ಳೆಯವರು ಅಂತ ಎಲ್ಲರೂ ನಿಮ್ಗೆ ಹೇಳಲ್ಲ, ಒಬ್ಬರಾರು ಕೆಟ್ಟವ್ರು ಅಂದೇ ಅಂತಾರೆ. ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಗಿಲ್ಲಿ ಗೆಲ್ತಾರೆ, ಅದರಲ್ಲಿ ಯಾವ ಅನುಮಾನನೇ ಇಲ್ಲ. ಈಗ ನಂಗೆ ಸುಮಾರು ಜನ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಕೊಟ್ಟರು. ಏನಂದರೆ ಅವರು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅವರು ತಲೆ ಬಾಚಲ್ಲ, ಹಂಗೆ ಹಿಂಗೆ, ಅವರು ಟಾಸ್ಕ್ ಆಡ್ತಾ ಇಲ್ಲ, ಸುಮ್ಮನೆ ಮಾತಿಂದ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಬಗ್ಗೆ ಏನು, ಅವ್ರಿಗೆಲ್ಲ ಏನು ಉತ್ತರ? ಒಂದು ಏನಂದರೆ, ಇವಾಗ ಗಿಲ್ಲಿ ಬಗ್ಗೆ ಯಾರು ನೆಗೆಟಿವ್ ಆಗಿ ಹೇಳ್ತಾರೆ ಅಂದರೆ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಯಾರಾದರೂ ಮುಂದೆ ಬರ್ತಾನೆ ಅಂತಂದರೆ, ಈಗ ಅವನು ಚೆನ್ನಾಗಿದ್ದಾನೆ ಅನ್ನೋದಕ್ಕಿಂತ ಅವನ ಮನಸ್ಸು ಹೇಗಿದೆ ಅಂತ ನೋಡಬೇಕು. ಮೇಲ್ನೋಟಕ್ಕೆ ಗಿಲ್ಲಿ ಹಾಗಿದ್ದಾನೆ ಹೀಗಿದ್ದಾನೆ ಬೇರೆ ಯಾರೋ ಹೇಳ್ಕೊತಾರಲ್ಲ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಅಂತರಾಳದಲ್ಲಿ ಹೇಗಿದೆ, ಅವ್ರು ನಡ್ಕೊಳ್ಳೋ ರೀತಿ ಹೇಗಿದೆ, ಅವ್ರು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲಲ್ಲ. ಮೊನ್ನೆ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ನಡೆದಾಗ ಅಲ್ಲಿ ಅವ್ರಿಗೆ ಅನ್ಯಾಯ ಆಯಿತು, ಅದನ್ನು ಅಲ್ಲಿ ಯಾರು ಎತ್ತಿಡದೇ ಇಲ್ಲ. ಅದನ್ನು ಎತ್ತಿಡಿದ್ರೆ ಅವ್ರು ಸರಿ ಇಲ್ಲ ಅಂತೇಳಿ ಕಳಪೆ ಕೊಡ್ತಾರೆ ಅವರಿಗೆ. ಅದು ನಿಜವಾಗ್ಲೂ ವ್ಯಕ್ತಿತ್ವ ಅಲ್ಲ. ಮೊನ್ನೆ ಲಾಸ್ಟ್ ವೀಕು ಗಿಲ್ಲಿ ಅವ್ರು ಕ್ಯಾಪ್ಟನ್ ಆಗಿದ್ರು, ಕ್ಯಾಪ್ಟನ್ಸಿ ಚೆನ್ನಾಗಿ ಆಡಿದ್ರು ಸರ್. ಹೌದು, ಚೆನ್ನಾಗಿ ಮಾಡಿದ್ರು. ಸೊ ಏನಂತ ಅಂತಿದ್ದಾರೆ ಅಂದರೆ, ಗಿಲ್ಲಿ ಕಾವ್ಯ ಅವ್ರಿಗೆ ಫ್ಲೇವರಿಸಮ್ ಮಾಡಿದ್ರು ಕ್ಯಾಪ್ಟನ್ಸಿ ಇದ್ದಾಗ ಅಂತ. ನಿಮ್ಗೆ ಏನು ಅನಿಸ್ತು? ಅಲ್ಲಲ್ಲ, ಫೇವರಿಸಮ್ ಏನು ಮಾಡಿಲ್ಲ, ಕಾರಣಗಳು ಕರೆಕ್ಟಾಗಿ ಇವ್ರು ಕೊಟ್ಟಿಲ್ಲ, ಅದಕ್ಕೆ ಕಾರಣ ಸರಿ ಇಲ್ಲ ಅಂತೇಳಿ ಅದನ್ನು ವಿರೋಧ ಮಾಡ್ಯಾರ ಅಷ್ಟೇ. ಕಾರಣ ಕರೆಕ್ಟಾಗಿ ಕೊಟ್ಟಿದ್ರು ಅವರು ಅದನ್ನು ತಪ್ಪು ಅಂತಲೇ ಹೇಳ್ತಾಯಿದ್ರು, ಕಾರಣಗಳು ಸರಿಯಾಗಿ ಕೊಟ್ಟಿಲ್ಲ. ಸೊ ಮೊನ್ನೆ ಕೂಡ ಗಿಲ್ಲಿ ಅವ್ರು ಒಂದು ಟಾಸ್ಕ್ ಆಡಿದ್ರು, ಅದರಲ್ಲಿ ಗಿಲ್ಲಿ ಅವ್ರಿಗೆ ಮೋಸ ಆಯಿತು. ಏನೋ ಒಂದು ಧ್ರುವಂತು ಪಾಸ್ ಅಂತ ಮಾಡಿ ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿಗೆ ಹೋಗ್ಬೇಕಿತ್ತು, ಮೋಸ ಮಾಡಿದ್ರು. ಸೊ ಅದ್ರ ಬಗ್ಗೆ ಕಿಚ್ಚನ ಪಂಚಾಯತಿಯಲ್ಲಿ ಮಾತಾಡ್ಬೇಕು ಅನ್ಸುತ್ತೆ. ಹೌದು. ಸೊ ಬೇರೆ ಒಂದು ಟಾಪಿಕ್ ಇವತ್ತು ಪಂಚಾಯತಿಯಲ್ಲಿ ಮಾತಾಡ್ಬೇಕಂದ್ರೆ ಏನು ಮಾತಾಡ್ಬೇಕು ಸರ್? ಅಲ್ಲ, ಅಲ್ಲಿ ಏನಾಗಿದೆ ಅದನ್ನು ಮಾತ್ರ ಮಾತಾಡಬೇಕು, ಬೇಡದೇ ಇರೋದು ಒಂದು ಟಾಪಿಕ್ ಲಾಸ್ಟ್ ವೀಕ್ ಕೂಡ ಮೇಡಮ್ ಅಲ್ಲಿ ಏನಾಗಿದೆ ಅಂತಂದರೆ, ಗಿಲ್ಲಿನ ಸ್ವಲ್ಪ ಕೆಟ್ಟ ರೀತಿಲಿ ತೊಗೊಂಡು ಹೋಗ್ತಿರೋರೆ ಅಲ್ಲಿರೋರು. ಯಾಕೆ ಅಂದರೆ ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ, ಅವನಿಗೆ ಅದು ಹಾಗೇ ಆಗುತ್ತೆ ಅನ್ನೋದು ಒಂದು ಅವ್ರಿಗೆ ಬಂದುಬಿಟ್ಟಿದೆ. ಆದ್ದರಿಂದ ಅವ್ರೇನು ಮಾಡ್ತಿದ್ದಾರೆ, ಅವ್ರನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಗಿಲ್ಲಿಗೆ ಗೊತ್ತಾಗ್ತಿಲ್ಲ, ಆದರೆ ಅವ್ರು ಸತ್ಯ ರೀತಿಲಿ ಆಡ್ತಾ ಇದ್ದಾರೆ.
ಹಾನೆಸ್ಟಾಗಿ ಆಡ್ತಾ ಇದ್ದಾರೆ ಗಿಲ್ಲಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ರಿಯಲ್ ಆಗಿದ್ದಾರೆ. ಹೌದು, ರಿಯಾಲಿಟಿ ಅವ್ರ ಹತ್ರ ಇದೆ, ನಿಜವಾಗ್ಲೂ ರಿಯಲ್ ಆಗಿ ಆಡ್ತಾ ಇದ್ದಾರೆ, ಅದಕ್ಕೆ ಜನ ಅವರಿಗೆ ಅಭಿಮಾನ ಕೊಡ್ತಾ ಇದ್ದಾರೆ. ಹೌದು. ಫಸ್ಟ್ ಟೈಮ್ 12 ಸೀಸನ್ ಹಿಸ್ಟ್ರಿಯಲ್ಲಿ ಯಾರಿಗೂ ಗೊತ್ತಾಗಿರ್ಲಿಲ್ಲ ಇವರೇ ವಿನ್ನರ್ ಆಗ್ತಾರಂತ. ಬಟ್ ಈ ಸೀಸನ್ ಅಲ್ಲಿ 50 ದಿವಸಕ್ಕೆ ಗಿಲ್ಲಿಯವರೇ ಗೆಲ್ತಾರಂತ ಫಿಕ್ಸ್ ಆಗ್ಬಿಟ್ಟಿತ್ತು. ಅಲ್ಲ, ಒಂದು ಏನಾಗುತ್ತೆ ಅಂತಂದರೆ ಮೇಡಮ್, ಈಗ ಒಬ್ಬ ಅಭಿಮಾನಿಗಳು ಜನ ಜಾಸ್ತಿ ಇದ್ದಾರೆ ಅಂದಾಗ ಅವ್ರು ಗೆಲ್ತಾರೆ ಅಂತ ಹೇಳೋ ಸಹಜ. ಆದರೆ ಎಲ್ಲ ಪರೀಕ್ಷೆನೂ ಪಾಸ್ ಆದಮೇಲೆ ಮಾತ್ರ ಅದನ್ನು ಕರೆಕ್ಟಾಗಿ ನಾವು ಹೇಳ್ಬೋದಲ್ವಾ. ನಮ್ಮ ಹೋಪ್ಸ್ ಹೇಗಿದೆ ಅಂತಂದರೆ ಗಿಲ್ಲಿ ಪಕ್ಕ ರೈತ ಹಳ್ಳಿ ಕುಟುಂಬದಿಂದ ಬಂದವನು, ಆದ್ದರಿಂದ ಅವನು ಗೆಲ್ತಾನೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಅವನ ಆಟದಲ್ಲಿ ಅವ್ನು ಗೆದ್ದು ತೋರಿಸ್ತಾನೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಓಟು ಹೈಯೆಸ್ಟ್ ಲೀಡ್ ಬರುತ್ತೆ ಅವನು 100%. ಸೊ ಫ್ಯಾಮಿಲಿ ವೀಕಲ್ಲಿ ಅವ್ರ ಅಪ್ಪ ಅಮ್ಮ ಬಂದಿದ್ರು. ಅವ್ರ ಅಪ್ಪ ಅಮ್ಮ ಕೂಡ ಹೇಳಿದ್ದಾರೆ, ಮನೇಲಿ ಹೆಂಗಿರ್ತೀಯ ಹಂಗೆ ಇರ್ತೀಯ ನೀವು ಅಂತ. ಹೌದು, ನಿಜ. ನ್ಯಾಚುರಲ್ ಆಗಿ ಏನು ಮನೇಲಿ ಇರ್ತಾರೆ ಅದೇ ಥರನೇ ಇವಾಗಿದ್ದಾರೆ ಅವರು, ಅದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಗಿಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೆಂಗಿರುತ್ತೆ ಸರ್ ನಿಮ್ಮ ಮೂಮೆಂಟ್? ಅಲ್ಲ, ಗಿಲ್ಲಿ ಮೀಟ್ ಮಾಡೋದು ಅನ್ನೋದಕ್ಕಿಂತ ಒಂದು ಏನು ಗೊತ್ತಾ ಮೇಡಮ್, ಇವಾಗ ನಾವು ನಿಮಗೊಬ್ಬರು ಅಭಿಮಾನಿ ಆಗಿದ್ದೀವಿ ಅಂತಂದರೆ ನಿಮ್ಮನ್ನು ಬಂದು ಮೀಟ್ ಮಾಡಿದ್ರೆ ಮಾತ್ರ ನಾವು ನಿಮ್ಮ ಅಭಿಮಾನಿ ಅಂತ ಹೇಳೋ ಸಾಧ್ಯ ಇಲ್ಲ. ಎಲ್ಲೇ ಇದ್ರೂ ಹೃದಯ ಪೂರ್ವಕವಾಗಿ ಯಾರು ಅಭಿಮಾನಿ ಇರ್ತಾರೆ ಅವ್ರ ಅಭಿಮಾನ ಯಾವತ್ತೂ ಸದಾ ಇರುತ್ತೆ. ಈಗ ನಾವು ನಮ್ಮ ತಂದೆ ತಾಯಿನ ಯಾವ ಥರ ಅಭಿಮಾನ ಪಡ್ತೀವಿ ಅದೇ ಥರನೇ ಅವ್ರನ್ನೂ ನಾವು ಅಭಿಮಾನಿ ಆಗಿರ್ತೀವಿ, ಅದು ಸಹಜ. ನಮಗೆಲ್ಲ ಈಗ ಏನೂ ಗೊತ್ತಿಲ್ಲದೆ ಇರೋರಿಗೆ ಕೂಡ ಅಭಿಮಾನಿ ಆಗ್ತಾರೆ ಅವರು. ಹೌದು. ಗಿಲ್ಲಿ ಅವರು ಡೆವಿಲ್ ಮೂವಿಲ್ ಮಾಡಿದ್ದಾರೆ ಅಂತ ಬಂದು ಡೆವಿಲ್ ಮೂವಿ ನೋಡಿದ್ರ ಸರ್? ಹೌದು. ಹೇಗಿದೆ ಸರ್? ಹೇಗೆ ಆ್ಯಕ್ಟಿಂಗ್ ಮಾಡಿ? ಗಿಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಹೌದು, ಇಷ್ಟ ಆಯ್ತು. ಹೌದು, ಇಷ್ಟ ಆಯಿತು ಮೇಡಮ್. ಏನಾಗಿದೆ ಅಂದರೆ ಗಿಲ್ಲಿ ಏನೇ ಮಾಡಿದ್ರು ಚೆನ್ನಾಗಿ ಮಾಡೇ ಮಾಡ್ತಾರೆ, ಅದು 100% ಎಲ್ಲರಿಗೂ ಗೊತ್ತಿದೆ. ಅದು ನ್ಯಾಚುರಲ್ ಆಗಿ ಮಾಡ್ತಾರೆ. ನ್ಯಾಚುರಲ್ ಆಗಿ ಮಾಡ್ತಾರೆ. ಆಮೇಲೆ ಅವ್ರದ್ದು ಏನು ಗೊತ್ತಾ ಮೇಡಮ್, ಇನ್ನೊಬ್ರು ಹೇಳ್ಕೊಟ್ಟು ಕೇಳೋ ಅಂಥದ್ದಲ್ಲ. ವಿತಿನ್ ಸೆಕೆಂಡಲ್ಲಿ ಒಂದು ಹಾಡು ಮಾಡಬೇಕಂದ್ರೆ ಅವರೇ ಮಾಡ್ತಾರೆ, ಅವರೇ ಬರೀತಾರೆ. ಅವನ ನಾಲೆಡ್ಜ್ ಇದೆ. ಬೇರೆಯವ್ರು ಹೇಳ್ತಾರಲ್ಲ ತಲೆ ಬಾಚಲ್ಲ, ಏನೋ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ, ಅವ್ರು ಯಾರಿಗೂ ಆ ಟ್ಯಾಲೆಂಟ್ ಇಲ್ಲ ಬಿಡಿ. ಎಷ್ಟೊಂದು ಜನ ಸ್ಕ್ರಿಪ್ಟೆಡ್ ಮಾಡ್ಕೊಂಡು ಮಾತಾಡ್ತಾರೆ, ಬಟ್ ಇವ್ರು ನ್ಯಾಚುರಲ್ ಆಗಿ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ರಿಯಲ್ ಆಗಿ. ಹೌದು ಮೇಡಮ್, ರಿಯಾಲಿಟಿ ಇದ್ದಾರೆ. ಹಳ್ಳಿ ಹುಡುಗ, ಹಳ್ಳಿಯವರಿಗೆ ರೈತರಿಗೆ ಹತ್ರ ಇದ್ದಾನೆ. ನಿಜವಾಗ್ಲೂ ಈ ದೇಶದಲ್ಲಿ ಏನಾದರೂ ಒಳ್ಳೇದಾಗಬೇಕಂದ್ರೆ ರೈತರ ಮಕ್ಕಳು ಬೆಳಿಬೇಕು ಮೇಡಮ್. ಅದಕ್ಕೆ ನಮ್ಮ ಫುಲ್ಲು 100% ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಈ ಸಲ ಬಿಗ್ ಬಾಸ್ ಸೀಸನ್ 12 ಕಪ್ಪು ಗಿಲ್ಲಿದೆ. ಜೈ ಗಿಲ್ಲಿ. ದೊಡ್ಡ ಇರ್ಕೊಳ ದೊಡ್ಡ ದೋಸೆ ಕಡು, ಚಿಕ್ಕ ಚಕ್ಲಿ ಕಡು, ನಮ್ಮ ಪರ ಕೊತ್ತಂಬರಿ ಬೀಜ ಸೊಪ್ಪು ನೀವಿಬ್ರು ಮಾಡಿ ತಪ್ಪು. ಅಣ್ಣ ನಿಂದೆ ಅಣ್ಣ ಡೈಲಾಗು, ಸಿಗ್ನೇಚರ್ ಡೈಲಾಗು ಯಾವ್ದು ಪಕ್ಕ ಏನು ಹೇಳ್ತಿಲ್ಲ, ಯಾವ್ದೋ ಇದೆಲ್ಲ ಅದು ಡಮಾಡುಮಿ ಡಕ್ಕ ಪಕ್ಕ, ಡಮಾಡುಮಿ ಡಮಾಡುಮಿ ಡಕ್ಕ ಈ ಸಲ ಗಿಲ್ಲಿ ಪಕ್ಕ.